ವೀಕ್ಷಕ ಬಂಧುಗಳೇ, ಇತ್ತೀಚಿನ ಪ್ರಮುಖ ಚಾನೆಲ್ಗಳಲ್ಲಿ ತೀವ್ರವಾಗಿ ಎಲ್ಲ ಚಾನೆಲ್ಗಳಲ್ಲೂ ಸುದ್ದಿಗಳು ಬಿತ್ತರಗೊಳ್ತಾ ಇದೆ. ಪ್ರಧಾನವಾಗಿ ಅಂಕಿಅಂಶಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಮೊನ್ನೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಒಂದು ಕಾರ್ಯಕ್ರಮಕ್ಕೆ ಭಕ್ತಾದಿಗಳನ್ನ ಪ್ರವೇಶಕ್ಕೆ ಅನುಕೂಲ ಮಾಡಿಕೊಡೋದಕ್ಕಾಗಿ ಅವರಿಗಿದ್ದಂಥ ಇತಿಮಿತಿಗಳನ್ನ ನಾವು ಲೆಕ್ಕಾಚಾರ ಹಾಕಿದಾಗ ಕೇವಲ 1,00,000 ಭಕ್ತಾದಿಗಳು ಬಂದರೆ ಅವರನ್ನ ಮೇಂಟೈನ್ ಮಾಡೋದಕ್ಕಾಗಿ ಅಲ್ಲಿ ಸಿದ್ಧತೆಗಳು ಇದ್ವೋ ಏನೋ. ಆದರೆ ಅಚಾನಕ್ಕಾಗಿ 2,00,000ಕ್ಕೂ ಮೀರಿದ ಜನ ಭಕ್ತಾದಿಗಳಲ್ಲಿ ಸೇರಿದ ಸಂದರ್ಭದಲ್ಲಿ ಪಂಪಾ ನದಿಯ ತೀರದಲ್ಲಿ ಸ್ನಾನಕ್ಕಾಗಿ ಅಲದಾಡಬಿಟ್ಟಿದ್ದಾರೆ. ಸ್ನಾನದ ಕೊರತೆಗಾಗಿ ಒದ್ದಾಡಿಬಿಟ್ಟಿದ್ದಾರೆ. ಶೌಚದ ವ್ಯವಸ್ಥೆಗಳಿಲ್ಲ. ಮಕ್ಕಳು ಕಣ್ಣಲ್ಲಿ ನೀರು ಹಾಕೊಂಡು ಹತ್ತಿದ್ದಾರೆ. ಅವರಿಗೆ ಆ ಒಂದು ಸರತಿ ಸಾಲಲ್ಲಿ ನಿಂತ್ಕೊಂಡು ಆ ದೇವರ ದರ್ಶನ ಮಾಡೋಕ್ಕಾಗದೆ ಮಕ್ಕಳ ಗೋಳಾಟವೂ ಕೂಡ ಹೇಳಕ್ಕಾಗ್ತಾ ಇಲ್ಲ. ಭಕ್ತರ ಆ ಭಕ್ತಿಯ ಪರಾಕಾಷ್ಠೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ, ಅಲ್ಲಿ ಡಾಕ್ಟರ್ಗಳು, ತಜ್ಞರು, ವಿಜ್ಞಾನಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಂತ ನೀರಲ್ಲಿ ಸ್ನಾನ ಮಾಡಲೇಬೇಡಿ, ಮಾಡಿದ್ರೆ ಬಿಸಿನೀರಲ್ಲಿ ಮಾಡಿ, ಇಲ್ಲ ಅಂದ್ರೆ ಆ ನದಿಗಳಲ್ಲಿ ಮುಳುಗಬೇಡ್ರಿ, ಅದರಲ್ಲೂ ನಿಂತಿರೋ ನೀರಲ್ಲಿ ಸ್ನಾನ ಮಾಡಬೇಡ್ರಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಆ ನೀರಲ್ಲಿ ಇರ್ತಕ್ಕಂಥ ವೈರಸ್ಸು ನೀವು ನೀರಲ್ಲಿ ಮುಳುಗಿದಾಗ ಮೂಗನ್ನ ಭದ್ರವಾಗಿ ಮುಚ್ಚಿಕೊಂಡು, ಬಾಯನ್ನು ಮುಚ್ಚಿಕೊಂಡು ಮುಳುಗಿ ಎದ್ದು ಬಿಟ್ಟು ಬಂದು ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದ್ದಾರೆ. ನೀರಲ್ಲಿ ಮುಳುಗಿದವನು ಆ ಮುಳುಗಿದ ಥಂಡಿಗೆ ಆಹಾ ಓಹೋ ಅಂತ ಅನ್ಕೊಂಡ್ರೆ ಆ ನೀರಿನ ಒಳಗಡೆ ಇರ್ತಕ್ಕಂಥ ವೈರಸ್ಗಳು ಶ್ವಾಸಕೋಶದ ಮುಖಾಂತರ ದೇಹಕ್ಕೆ ಪ್ರವೇಶವಾದಂತಹ ವೈರಸ್ಸು ಮಿದುಳನ್ನ ತಿನ್ನತಕ್ಕಂಥ ವೈರಸ್ಗಳು ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ಇವತ್ತು ತಜ್ಞರೇ, ವಿಜ್ಞಾನಿಗಳೇ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮಿದುಳು ತಿನ್ನುವ ವೈರಸ್ಗಳು ಉಟ್ಕೊಂಡ್ಬಿಟ್ಟಿದೆ. ಈಗಾಗಲೇ ಜಗದೀಶ್ ಬಾಯರಿ ಅಂತಕ್ಕಂಥ ಒಬ್ಬ ವೈದ್ಯರು, ಪ್ಯಾರಿಸ್ ಅಲ್ಲಿ ಇರ್ತಕ್ಕಂಥ ನಮ್ಮ ವೈದ್ಯರು ಜಗತ್ತಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ವೈರಸ್ ವ್ಯಾಧಿ ಜಾಗತಿಕ ಭೀತಿ, ವೈರಸ್ ವ್ಯಾಧಿ ಜಾಗತಿಕ ಭೀತಿ ಅಂತಕ್ಕಂಥ ಒಂದು ಲೇಖನದಲ್ಲಿ ಗಂಭೀರವಾಗಿ ಜನಗಳನ್ನ ಎಚ್ಚರಿಸ್ತಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಕೊರೋನಾ ಜಗತ್ತನ್ನ ಅಳ್ಳಾಡಿಸಿ ಬಿಸಾಕಿದೆ. ಈ ತರದ ಮಾರಕವಾದ ವೈರಸ್ಗಳಲ್ಲಿ ಈಗ ನಮ್ಮ ಕಾಣಿಸ್ತಿರ್ತಕ್ಕಂಥದ್ದು ಮಿದುಳು ತಿನ್ನುವ ಒಂದು ವೈರಸ್ಸು. ಅದರ ಜೊತೆಗೆ ಬುನಿಯಾ, ಬ್ರೂಸಿಲಾ, ಕ್ಯಾಟ್ಕ್ಯೂ ಈ ತರದ ಹಲವಾರು ಮಾರಣಾಂತಿಕ ವೈರಸ್ಗಳು ಜಗತ್ತನ್ನ ಕಾಡ್ತದೆ ಅಂತಕ್ಕಂಥದ್ದು ಕೂಡ ವೈಜ್ಞಾನಿಕ ಸತ್ಯ. ಇದು ನಾವು ಹೇಳ್ತಿರ್ತಕ್ಕಂಥದ್ದು ವಿಜ್ಞಾನಿಗಳ, ತಜ್ಞರ ಅಭಿಮತವನ್ನ ಹೇಳ್ತಾ ಇದ್ದೀನಿ ಹೊರತು ಇದನ್ನು ಹೇಳ್ಬಿಟ್ಟು ಯಾರನ್ನೋ ಭಯ ಇಡಿಸ್ತಕ್ಕಂಥ ಉದ್ದೇಶವಂತೂ ಖಂಡಿತ ಅಲ್ಲ. ವೀಕ್ಷಕ ಬಂಧುಗಳು, ಮಾಹಿತಿಗಳನ್ನ ತಿಳ್ಕೊಳ್ಳಿ. ಸಿಸ್ಟಮ್ ಮುಂದೆ ಕುತ್ಕೊಂಡು ಎಲ್ಲ ಪರೀಕ್ಷೆ ಮಾಡಿ ನಾವು ಮಾತಾಡ್ತಿರ್ತಕ್ಕಂಥ, ನಾವು ಹೇಳ್ತಿರ್ತಕ್ಕಂಥ ವಿಷಯಗಳು ನಿಜಾನ ಅಥವಾ ಸುಳ್ಳ ಅನ್ನೋದು ನಿಮಗೆ ವೇದ್ಯ ಆಗುತ್ತೆ. ಅದಕ್ಕಲ್ಲಿ ಚಿಂತನೆ ಮಾಡಿ. ಈಗ ಲಕ್ಷ ಜನಗಳು ನೀರುಗಳಲ್ಲಿ ಮುಳುಗೋಗ್ತಾ ಇದ್ದಾರೆ. ನಗರಗಳೇ, ಹಳ್ಳಿಗಳೇ ಕೊಚ್ಚಿ ಹೋಗ್ತಾ ಇದ್ದಾವೆ. ಬೆಟ್ಟಗಳೇ ಸರ್ವನಾಶ ಆಗ್ತಿದೆ. ಪಿಲ್ಲರ್ ಹಾಕಿ ಕಟ್ಟಿದ ಕಟ್ಟಡಗಳು ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದಾವೆ. ಇದನ್ನ ಟಿವಿಗಳಲ್ಲಿ ನೋಡ್ತಾ ಇದ್ದೀರಾ. ಈ ತರ ಸಾವಿಗೆ ತುತ್ತಾದರೆ ಮುಂದಿನ ಅವಘಡಗಳು ತೀವ್ರವಾದ ಚಂಡಮಾರುತ, ಭೂಕಂಪನ, ಆಮೇಲೆ ಅಂಟಾರ್ಟಿಕಾದಲ್ಲಿ ಇರ್ತಕ್ಕಂಥ ಐಸ್ ಬರ್ಗ್ಗಳು ಕರಗಿ ಸಮುದ್ರಕ್ಕೆ ಬೀಳ್ತಿರ್ತಕ್ಕಂಥ ಸೈಜು ನೋಡಿದ್ರೆ 2 ಬ್ರಿಟನ್ ದೇಶದ ಅಗಲಗಳಷ್ಟು ಐಸ್ ಗಡ್ಡೆಗಳು ಬಂದು ಸಮುದ್ರಕ್ಕೆ ಬೀಳ್ತಾ ಇರೋದ್ರಿಂದ ಅತಿ ಶೀಘ್ರದಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರವಾದಂತಹ ಚಳಿಗಾಲ, ಬೇಸಿಗೆ ಕಾಲ ಬಂತೆ ಅಂತಂದ್ರೆ ಅಷ್ಟೇ ಭಯಂಕರ ಬಿಸಿಲನ್ನು ಕೂಡ ನೋಡುವ ದಿನಗಳು ಬಹಳ ದೂರ ಏನಿಲ್ಲ. 1-2 ವರ್ಷಗಳ ಒಳಗಾಗೇನೆ ಎಲ್ಲ ವ್ಯತಿರಿಕ್ತ ಪರಿಣಾಮಗಳನ್ನು ನಾವು ನೋಡ್ತಾ ಇದೀವಿ. ಇಂತಹ ವ್ಯತಿರಿಕ್ತ ಪರಿಣಾಮಗಳ ಸಂದರ್ಭಗಳಲ್ಲಿ ಜನಗಳು ಕೋಟಿಗಳ ಸಂಖ್ಯೆಯಲ್ಲಿ ಜನ ಸತ್ತಂತ ಜನಗಳನ್ನೆಲ್ಲಾನು ಸಮಾಧಿ ಮಾಡ್ತಾ ಹೊರಟ್ರೆ ಭೂಮಿನೇ ಮುಚ್ಚಿ ಹೋಗುತ್ತೆ. ಸಮಾಧಿಗಳಿಂದಾನೇ ಭೂಮಿ ಮುಚ್ಚಿ ಹೋಗುತ್ತೆ. ಸತ್ತಂತ ಕೆಲವು ವ್ಯಕ್ತಿಗಳನ್ನ ಸುಡ್ತಾ ಹೋದ್ರೆ ಗಾಳಿ, ವಾಯು ಮಾಲಿನ್ಯ ಉಂಟಾಗುತ್ತೆ. ಅದಕ್ಕೋಸ್ಕರ ಅಮೆರಿಕ ಸರ್ಕಾರ ಹೊಸ ಒಂದು ಆವಿಷ್ಕಾರವನ್ನು ಕಂಡುಹಿಡಿದಿದೆ. ಅದು ಗ್ರೀನ್ ಡೆತ್ ಅಂತ. ಗ್ರೀನ್ ಡೆತ್ ಅಂದ್ರೆ ಸತ್ತ ವ್ಯಕ್ತಿಯ ದೇಹವನ್ನ ಈ ಸಂಸ್ಥೆಗೆ ಕೊಟ್ಟುಬಿಟ್ರೆ 60 ದಿನದ ಒಳಗಾಗಿ ಆ ದೇಹವನ್ನ ಮಣ್ಣು ಮಾಡಿ ವಾಪಸ್ ಕೊಡ್ತಾರೆ. ಆ ಮಣ್ಣನ್ನು ತಗೊಂಡಾಗ ಮತ್ತೆ ಮಣ್ಣಿಗೆ ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ ಅಂತಕ್ಕಂಥ ಒಂದು ಅಂಕಿಅಂಶವನ್ನು ಕೂಡ ಇದರಲ್ಲಿ ಹೇಳಿದ್ದಾರೆ. ಅಂದ್ರೆ ಇವತ್ತು ನಮಗೆ ವಾರ್ನಿಂಗ್ ಮಾಡ್ತಕ್ಕಂಥ, ನಮಗೆ ಎಚ್ಚರಿಸ್ತಕ್ಕಂಥ ಸಿಸ್ಟಮ್ಸ್ ಏನಿದೆ ಅದೇ ಕೈ ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ಮೊನ್ನೆ ಲೇಖನದಲ್ಲಿ ಬರೆದ್ರು. ವಾರ್ನಿಂಗ್ ಸಿಸ್ಟಮ್ ಕೈ ಕೊಟ್ಟಿತೇಕೆ ಅಂತ. ಅಂದ್ರೆ ನಮಗೆ ಎಲ್ಲಾ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಈ ತಂತ್ರಜ್ಞಾನಗಳೇನಿದೆ ಅವೇ ಕೈ ಕೊಡ್ತಾ ಇದ್ದಾವೆ ಅಂತಂತಂದ್ರೆ ಲೆಕ್ಕ ಹಾಕೊಳ್ಳಿ. ಮನುಷ್ಯ ಯಾವ ಅಪಾಯದಿಂದನೂ ಪಾರಾಗೋದಕ್ಕೆ ಸಾಧ್ಯತೆಗಳಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಆ ದಿಕ್ಕಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನ, ಚಿಂತನೆಯನ್ನ ಮಾಡಬೇಕು. ಪ್ರಕೃತಿ ಪರಿಸರವನ್ನ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನ
ಮನುಷ್ಯ ಈಗಲಾದ್ರೂ ಎಚ್ಚೆತ್ಕೊಂಡು ಯಾವುದೋ ಸರ್ಕಾರ ಇದೆ, ಯಾವುದೋ ಜನಪ್ರತಿನಿಧಿ ಇದ್ದಾನೆ, ಅವನ ಜವಾಬ್ದಾರಿ, ಅರಣ್ಯ ಕಾಪಾಡತಕ್ಕಂಥದ್ದು ಅರಣ್ಯ ಮಂತ್ರಿ ಕೆಲಸ ಅಂತ ಅನ್ಕೊಂಡೆ ಸುಮ್ಮನೆ ಇರೋದಲ್ಲ. ಪ್ರತಿಯೊಬ್ಬರು ಕೂಡ ಗಿಡ ಮರಗಳನ್ನ ನೆಟ್ಟು ಪೋಷಿಸಿ ಬೆಳೆಸಿ ಇದು ಮಾಡಿದ್ರೆ ಮಾತ್ರ ಪ್ರಕೃತಿ ಪರಿಸರವನ್ನು ಉಳಿಸ್ಕೊಳ್ಳೋಕ್ಕಾಗತ್ತೆ. ಇಲ್ಲ ಅಂತಂದ್ರೆ ಬರುವ 29 ಈಗಾಗಲೇ 25ರಲ್ಲಿ ಇದೀವಿ, ಇನ್ನು 4 ವರ್ಷಕ್ಕೆ 29ನೇ ಇಸ್ವಿ ಬರುತ್ತೆ. ಆ 29ನೇ ಇಸ್ವಿಗೆ ಎಫೋಫಿಸ್ 99942 ಅಂತಕ್ಕಂಥ ಒಂದು ಕ್ಷುದ್ರ ಗ್ರಹ ಭೂಮಿಗೆ ಬಂದು ಅಪ್ಪಳಿಸಿದ್ದೇ ಆದ್ರೆ ಭೂಮಿ ತಾರಮಾರಾಗೋಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಇದು ನಾನು ಹೇಳ್ತಿರೋದಲ್ಲ, ಒಂದು ಚಾನಲ್ನವ್ರು ಹೇಳ್ತಿರೋ ಮಾತಲ್ಲ. ವಿಜ್ಞಾನಿಗಳ ಅಭಿಪ್ರಾಯಗಳನ್ನ, ಅವರ ಅಂಕಿಅಂಶಗಳ ಸಮೇತ ಇಲ್ಲಿ ವರದಿಗಳನ್ನ ಹೇಳ್ತಾ ಇದ್ದೇವೆ. ಅದರ ಮಾಹಿತಿಗಳು ಇಲ್ಲಿ ಲಭ್ಯ ಇದೆ. ಬಹಳಷ್ಟು ಜನ ವೀಕ್ಷಕ ಬಂಧುಗಳು ಹೇಳ್ತಿರ್ತಾರೆ, ಏನ್ ಸರ್ ಇದು 24, 25 ಅಂತ ಹೇಳ್ತಿದ್ರಿ, ಒಂದೆರಡು ಏನೋ ನೀವು 6 ತಿಂಗಳು ವರ್ಷಗಳು ವ್ಯತ್ಯಾಸ ಆಗ್ತಾ ಇದೆಯಲ್ಲ ಅಂತಕ್ಕಂಥ ಅಭಿಪ್ರಾಯಗಳನ್ನು ಕೂಡ ವೀಕ್ಷಕ ಬಂಧುಗಳು ಎಷ್ಟೋ ಜನ ಹೇಳ್ತಾರೆ. ಇಲ್ಲಿ ನಮಗೆ ಒಂದು ನಮ್ಮ ಪಂಚಾಂಗದ ಕ್ಯಾಲೆಂಡರ್ಗಳಿಗೂ ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ಗಳಿಗೂ ಇರತಕ್ಕಂಥ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಬರೆದಿದ್ದಾರೆ, ಕಾಲ ಕಲಿಯುಗ ಅಂತ್ಯ, ಕೃತಯುಗ ಆರಂಭ ಅಂತಕ್ಕಂಥ ಈ ಲೇಖನದಲ್ಲಿ ನೋಡಿ, ಅವರು ಕಾಲ ನಿರ್ಣಯ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಅಲ್ಲಿ ಅರ್ಥಗರ್ಭಿತವಾಗಿ ಬರೆದಿದ್ದಾರೆ. ಇದರೆಲ್ಲ ಬರೆದಿರೋದ್ರ ತರದಲ್ಲೇನೆ ಪ್ರತಿಯೊಂದು ಘಟನೆಗಳು ಸಂಭವಿಸ್ತಾ ಇದೆ. ಆ ಘಟನೆಗಳು ಸಂಭವಿಸ್ತಕ್ಕಂಥ ದಿನಗಳು ಈಗಲೇ ಹತ್ತಿರದಲ್ಲಿದೆ. 32ರ ಒಳಗಾಗಿ 26, 27, 28, 29 ಪ್ರಕೃತಿಯ ಬಹಳಷ್ಟು ಅಸಮತೋಲನ ಉಂಟಾಗ್ತಕ್ಕಂಥದ್ದಂತೂ ಅಕ್ಷರಶಃ ಸತ್ಯ. ಇದು ನಾನು ಭವಿಷ್ಯ ನುಡಿತಾ ಇರೋದಲ್ಲ, ಹೇಳಿದ ಭವಿಷ್ಯವಾಣಿಗಳು ಹೇಳಿರ್ತಕ್ಕಂಥ ಭವಿಷ್ಯಕಾರರ ಮಾತನ್ನು ಅಲ್ಲ, ವೈಜ್ಞಾನಿಕ ಸತ್ಯವನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಪ್ರಕೃತಿ ಪರಿಸರದ ಮೇಲೆ ಮಾನವನ ದೌರ್ಜನ್ಯ ಅಟ್ಟಹಾಸ ಏನ್ ನಡೆದಿದೆ, ಇದನ್ನ ನಿಲ್ಲಿಸದೆ ಹೋದ್ರೆ ಕೊನೆಗೆ ಬಲಿಯಾಗೋದು ಮಾನವನೇ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ದಿಕ್ಕಲ್ಲಿ ಪ್ರಾಮಾಣಿಕ ಹೆಜ್ಜೆಯನ್ನು ಇಡ್ತಕ್ಕಂಥ ಕೆಲಸವನ್ನ ನೀವು ಎಲ್ಲರೂ ಮಾಡೋಣ. ನಮ್ಮ ಮಕ್ಕಳ ಮುಂದಿನ ಭವಿಷ್ಯವನ್ನ ಉಜ್ವಲಗೊಳಿಸಿ ಹೋಗೋಣ. ಮಕ್ಕಳ ಭವಿಷ್ಯವನ್ನ ತೀಡಿ ಹೋಗೋಣ. ನಾವು ಅಂತ್ಯ ಆಗ್ತೀವಿ, ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅಂತಕ್ಕಂಥದ್ರ ಬಗ್ಗೆ ಆದ್ರೂ ಚಿಂತನೆ ನಡೆಸಿ. ಯಾವಾಗತ್ತೆ ಎತ್ತಾಗುತ್ತೆ ಅಂತಕ್ಕಂಥ ಕ್ವಶನ್ ಮಾಡೋದು ಬೇಡ. ಉಳಿಸಿ ಬೆಳೆಸ್ತಕ್ಕಂಥ ದಿಕ್ಕಲ್ಲಿ ಪ್ರಾಮಾಣಿಕ ಹೆಜ್ಜೆಯನ್ನು ಇಡ್ರಿ ಅಂತೇಳಿ ಎಲ್ಲರಲ್ಲೂ ನಾನು ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ.